ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಸಿ ಲ್ಯಾಂಗ್ವೇಜ್ ಟ್ಯುಟೋರಿಯಲ್ಸ್ ಇದು ಸೆಕೆಂಡ್ ಚಾಪ್ಟರ್ನ ಬಗ್ಗೆ ನೋಡೋಣ. ಪಾಯಿಂಟ್ಸ್ ಟು ರಿಮೆಂಬರ್ ವೈಲ್ ರೈಟಿಂಗ್ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮನ್ನು ನಾವು ಬರಿಬೇಕಾದ್ರೆ ಯಾವ ಪಾಯಿಂಟ್ಸನ್ನು ನೆನ್ಪಿಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎವ್ರಿ ಪ್ರೋಗ್ರಾಮ್ ಮಸ್ಟ್ ಸ್ಟಾರ್ಟ್ ವಿತ್ ಅ ಮೇನ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಫಂಕ್ಷನ್. ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಬರೀಬೇಕಾದ್ರೆ ಸಿ ಪ್ರೋಗ್ರಾಮ್ದಲ್ಲಿ ಮೇನ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಅಂತ ಮೊದಲು ಟೈಪ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ವಿತ್ ಅ ಓಪನಿಂಗ್ ಫ್ಲವರ್ ಬ್ರಾಕೆಟ್ ಆ್ಯಂಡ್ ಎಂಡ್ ವಿತ್ ಅ ಕ್ಲೋಸಿಂಗ್ ಬ್ರಾಕೆಟ್ ಅಂತ ಹೇಳ್ತಾರೆ. ಅಂದರೆ ಈ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಸಿ ಪ್ರೋಗ್ರಾಮ್. ಮೇನ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್, ನೆಕ್ಸ್ಟ್ ಓಪನಿಂಗ್ ಫ್ಲವರ್ ಬ್ರಾಕೆಟ್, ಅದರ ಒಳಗಡೆ ಏನಪ್ಪ ಅಂದರೆ ನಾವು ಕಮಾಂಡ್ಸನ್ನು ಬರಿತೀವಿ. ನೆಕ್ಸ್ಟ್ ಎಂಡ್ ಹೆಂಗೆ ಮಾಡ್ತೀವಿ, ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ಮೂಲಕ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಎವ್ರಿ ಪ್ರೋಗ್ರಾಮ್ ಮಸ್ಟ್ ಬಿ ರಿಟನ್ ಇನ್ ಲೋವರ್ ಕೇಸ್ ಲೆಟರ್. ಸಿ ಪ್ರೋಗ್ರಾಮ್ದಲ್ಲಿ ಪ್ರತಿಯೊಂದು ಕಮಾಂಡ್ಸನ್ನು ನಾವು ಲೋವರ್ ಕೇಸ್ ಲೆಟರ್ನಲ್ಲೇ ಬರೀಬೇಕು, ಅಪ್ಪರ್ ಕೇಸ್ನಲ್ಲಿ ಲೆಟರ್ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ದಿಸ್ ಲ್ಯಾಂಗ್ವೇಜ್ ಈಸ್ ಕೇಸ್ ಸೆನ್ಸಿಟಿವ್. ಎಕ್ಸಾಂಪಲ್, ಇಂಟ್ ರೋಲ್ ಈಸ್ ಡಿಫ್ರೆಂಟ್ ಫ್ರಮ್ ಇಂಟ್ ರೋಲ್. ನಾವು ವೇರಿಯಬಲ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ವೇರಿಯಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಇಂಟ್ ಆರ್ ಸ್ಮಾಲ್ ಆರ್ ಮತ್ತು ಇಂಟ್ ಕ್ಯಾಪಿಟಲ್ ಆರ್ ಅಂದರೆ ಡಿಫ್ರೆಂಟ್. ಅಂದರೆ ಕ್ಯಾಪಿಟಲ್ ಆರ್ಗೆ ಮತ್ತು ಸ್ಮಾಲ್ ಆರ್ಗೆ ಅದನ್ನು ಬೇರೆ ಅಂತ ಅದು ತಿಳಿದುಕೊಳ್ಳುತ್ತೆ. ಅದಕ್ಕೆ ನಾವು ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎವ್ರಿ ಲೈನ್ ಮಸ್ಟ್ ಬಿ ಟರ್ಮಿನೇಟೆಡ್ ವಿತ್ ಅ ಸೆಮಿಕೋಲನ್. ಇಲ್ಲಿ ಕೊಟ್ಟಿದ್ದೀವಿ ನೋಡಿರಿ. ಎವ್ರಿ ಲೈನ್ ಏನಪ್ಪ ಅಂದರೆ ಸೆಮಿಕೋಲನ್ ಮೂಲಕ ಎಂಡ್ ಆಗಬೇಕು ಅಂತ. ನೆಕ್ಸ್ಟ್ ವಿ ಮಸ್ಟ್ ಇನ್ಕ್ಲೂಡ್ ಲೈಬ್ರರಿ ಫೈಲ್ ಬಿಫೋರ್ ಮೇನ್ ಫಂಕ್ಷನ್. ಇಲ್ಲಿ ಕೊಟ್ಟಿದ್ದೀವಿ ನೋಡಿರಿ. ಹ್ಯಾಶ್ ಇನ್ಕ್ಲೂಡ್ ಗ್ರೇಟರ್ ದೆನ್ ಆ್ಯಂಡ್ ಸ್ಮಾಲರ್ ದೆನ್ ಸೈನ್ ಒಳಗಡೆ stdio.h ಅಂತ. ಇದಕ್ಕೆ ನಾವು ಹೆಡರ್ ಫೈಲ್ ಅಂತ ಹೇಳ್ತೀವಿ. ಈ ಹೆಡರ್ ಫೈಲ್ ಅಂದರೆ ಏನು ಅಂದರೆ ಈ ಒಳಗಡೆ ನಾವು ಏನು ಕಮಾಂಡ್ಸ್ ಬರಿತೀವಿ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಈ ಒಂದು ಲೈಬ್ರರಿ ಫೈಲ್ಸ್ನಲ್ಲಿ ಇರುತ್ತೆ. ಈ ಲೈಬ್ರರಿ ಫೈಲ್ಸನ್ನು ನಾವು ಇನ್ಕ್ಲೂಡ್ ಮಾಡಲಿಲ್ಲ ಅಂದರೆ ಈ ಕಮಾಂಡ್ಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ನೆಕ್ಸ್ಟ್ comments are used to understand the flow of the program or what that particular line command is written for it. These lines are ignored by the C compiler. Comment line are of two types. One is single line and another one is multiple line. ಇದನ್ನು ಕಮೆಂಟ್ಸ್ ಅಂತ ಹೇಳ್ತೀವಿ. ಕಮೆಂಟ್ಸನ್ನು ಯಾವ ಥರ ಕೊಡ್ತಾರಪ್ಪ ಅಂದರೆ // ಎರಡು ಸಲ ಕೊಟ್ಬಿಟ್ಟು ನೆಕ್ಸ್ಟ್ ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಬರೆದಿದ್ದೀವಿ. ಅಂದರೆ ಆ ಸಿ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತ ಹೇಳಿದರೆ ಅದು ಈ ಪ್ರೋಗ್ರಾಮನ್ನು ಆ ಒಂದು ಪರ್ಟಿಕ್ಯುಲರ್ ಲೈನನ್ನು ಇಗ್ನೋರ್ ಮಾಡುತ್ತೆ. ಅಂದರೆ ಇದನ್ನು ಕಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟು ಅದು ಇಗ್ನೋರ್ ಮಾಡುತ್ತೆ. ಇದು ಸಿಂಗಲ್ ಲೈನ್ ಕೊಡಬೇಕಾದ್ರೆ. ಅದೇ ಮಲ್ಟಿಪಲ್ ಲೈನ್ ಕೊಡಬೇಕಾದ್ರೆ /* ಮತ್ತು 2-3 ಲೈನ್ ನೀವು ಎಷ್ಟು ಲೈನ್ ಬೇಕೋ ಅಷ್ಟು ಲೈನ್ ಟೈಪ್ ಮಾಡಿಬಿಟ್ಟು ಅದನ್ನು $? ಅಂತ */ ಅಂತ ಕೊಡಬೇಕು ಮಲ್ಟಿಪಲ್ ಲೈನ್ಸ್ ಕೊಡಬೇಕಾದ್ರೆ. ಇದನ್ನು ಕಮೆಂಟ್ಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬೇರೆದವರು ಯಾರಾದರೂ ನಮ್ಮ ಸಿ ಪ್ರೋಗ್ರಾಮನ್ನು ನಾವು ಬರೆದಂಥ ಪ್ರೋಗ್ರಾಮನ್ನು ಓಪನ್ ಮಾಡಿದಲ್ಲಿ ಅದಕ್ಕೆ ಯಾವ ಪ್ರೋಗ್ರಾಮು ಯಾವ ಒಂದು ಕಮಾಂಡ್ ಏನು ವರ್ಕ್ ಆಗುತ್ತೆ ಅಂತಂತೇಳಿ ರೆಫರೆನ್ಸ್ ಮಾಡಲಿಕ್ಕೆ ಅದನ್ನು ನಾವು ಕಮೆಂಟ್ಸನ್ನು ಕೊಟ್ಟಿರ್ತೀವಿ. ನೆಕ್ಸ್ಟ್ ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ವೇರಿಯೇಬಲ್. ದೇರ್ ಆರ್ 32 ಕೀವರ್ಡ್ಸ್ ಇನ್ ಎ ಸಿ ಲ್ಯಾಂಗ್ವೇಜ್. ಕೀವರ್ಡ್ಸ್ ಅಂತ ಇಲ್ಲಿ ಸಿ ಲ್ಯಾಂಗ್ವೇಜ್ನಲ್ಲಿ ಬರ್ತವೆ. ಅವು 32 ಕೀವರ್ಡ್ಸ್ ಅಂತ ಇದ್ದಾವೆ. ಆ 32 ಕೀವರ್ಡ್ಸ್ನಲ್ಲಿ ಅವನ್ನ ನಾವು ವೇರಿಯೇಬಲ್ ಡಿಕ್ಲರೇಷನ್ ಅಂತ ಬರುತ್ತೆ. ವೇರಿಯೇಬಲ್ ಡಿಕ್ಲರೇಷನಲ್ಲಿ ಆ 32 ಕೀವರ್ಡ್ಸನ್ನು ಯಾವುದು ಇರುತ್ತೆ ಅದನ್ನು ನಾವು ಯೂಸ್ ಮಾಡಬಾರ್ದು ಅಂತ ಅದರ ಅರ್ಥ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೆ ವಿಡಿಯೋ ಲೈಕ್ ಆದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ವೀಕ್ಷಣೆ
ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.